ಅವನು ತೋರುವ ನಿರ್ಮಲ ಪ್ರೀತಿಯ ಬಗ್ಗೆ ತಂಗಿ ಯಾಕೆ ತಿರಸ್ಕಾರ ತೋರ್ತಾಳೆಂದು ಕಸ್ತೂರಿಗೆ ಆಶ್ಚರ್ಯವಾಗ್ತಿತ್ತು. ನಿನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋನ್ ಬಗ್ಗೆ ನೀನು ಯಾಕಿಷ್ಟು ತಾತ್ಸಾರವಾಗಿರ್ತೀಯ ಪರಿಮಳ? ಅವನ ವಿಷಯದಲ್ಲಿ ಪ್ರೀತಿ ತೋರಿಸ್ಬೇಕು ಅಂತ ಒಂದ್ಸಲನೂ ನಿನಗೆ ಅನ್ಸಲ್ವಾ ಎಂದು ಪರಿಮಳಳನ್ನು ಕೇಳ್ತಿದ್ಲು. ಪರಿಮಳ ಸೊಟ್ಟಗೆ ನಕ್ಕು, ಅವನ ಪ್ರೀತಿಯೊಂದನ್ನು ಕಟ್ಕೊಂಡು ನಾನೇನು ಮಾಡಬೇಕು ಕಸ್ತೂರಿ? ಅವನಿಗೇನು ಆಸ್ತಿನ ಅಂತಸ್ತ? ತಂದೆ ತಾಯಿ ಯಾರೂ ಇಲ್ಲದ ಅನಾಥ. ಯಾರೋ ಸಂಬಂಧಿಕರ ಮನೆಯಲ್ಲಿತ್ಕೊಂಡು ಓದ್ತಾ ಇದ್ದಾನೆ. ಅವನ್ನ ಮದುವೆಯಾಗಿ ನಾನೇನು ಸುಖ ಸಂತೋಷ ಅನುಭವಿಸೋಕೆ ಸಾಧ್ಯ? ವ್ಯರ್ಥವಾಗಿ ಅವನನ್ನು ಪ್ರೋತ್ಸಾಹಿಸೋಕ್ಕಿಂತ ಅವನಿಂದ ದೂರ ಇರೋದೇ ವಾಸಿ ಎಂದು ಬಿಡ್ತಿದ್ಲು. ಪ್ರೀತಿಯೇ ಬದುಕಿನ ಸರ್ವಸ್ವ ಎಂದು ನಂಬಿದವಳು ಕಸ್ತೂರಿ. ಪ್ರೀತಿಯನ್ನು ತಿರಸ್ಕಾರ ಮಾಡುವ ತಂಗಿಯ ಮನೋಭಾವ ಅರ್ಥವಾಗದೆ ಸುಮ್ಮನಾಗ್ತಿದ್ಲು. ಕಸ್ತೂರಿ ಮನೆ ಬಿಟ್ಟು ಹೋದ್ಮೇಲೆ ಸುರೇಂದ್ರನಾಥ್ ಜೈನರ ಸಾಮ್ರಾಜ್ಯಕ್ಕೆ ಸರ್ವ ಅಧಿಕಾರಿಯಾಗಿದ್ದ ಪರಿಮಳ ಜೈನ್ ಹೃದಯದಲ್ಲಿ ಹಣದ ಲಾಲಾಸೆ, ಅಧಿಕಾರದ ಮೋಹ ಬಿಟ್ಟು ಪ್ರೀತಿ ಪ್ರೇಮಕ್ಕೆ ಕಿಂಚಿತ್ತು ಜಾಗವಿರಲಿಲ್ಲ. ಅವಳ ಮನಸ್ಸಿನ ಮೂಲೆಯಲ್ಲಿದ್ದೊಂದೇ ಭಯ, ಆತಂಕ. ತಾನೇನೋ ಅತ್ಯಂತ ಚಾಣಾಕ್ಷತನದಿಂದ ಕಸ್ತೂರಿಯನ್ನು ಈ ಮನೆಯಿಂದ ಹೊರಮಾಡಿ ಚಿಕ್ಕಪ್ಪನ ವಿಶ್ವಾಸ ಸಂಪಾದಿಸಿದ್ದೇನೆ. ಆದರೆ ಈ ಸುಳ್ಳಿನ ಸಾಮ್ರಾಜ್ಯ ಎಷ್ಟು ದಿನ? ಇಂದಲ್ಲ ನಾಳೆ ಕಸ್ತೂರಿ ಊರಿನಿಂದ ಬಾರದೆ ಇರುವಳೆ. ಇಲ್ಲಿಗೆ ಬಂದಾಗ ತಂದೆಯನ್ನು ಭೇಟಿಯಾಗದೆ ಇರುವಳೆ. ಆಗ ತನ್ನ ಕುತಂತ್ರವೆಲ್ಲ ಬಯಲಾಗಿ ಎಲ್ಲರೂ ಸೇರಿಕೊಂಡು ತನ್ನನ್ನು ಈ ಮನೆ ಬಿಟ್ಟು ಹೊರಗೆ ಹಾಕಿಬಿಟ್ರೆ ಎಷ್ಟು ಸಲ ಈ ಕಲ್ಪನೆಯೇ ಅವಳ ಪಾಲಿನ ದುಃಖ ಸ್ವಪ್ನವಾಗಿರ್ತಿತ್ತು. ಕಸ್ತೂರಿ ಎಂದಿಗೂ ಈ ಮನೆಗೆ ಹಿಂತಿರುಗಿ ಬರದಿರಲಿ ಎಂದು ಪ್ರತಿದಿನ ಭಗವಂತನ ಮುಂದೆ ಪ್ರಾರ್ಥನೆ ಮಾಡ್ತಿದ್ಲು. ಆ ಪ್ರಾರ್ಥನೆಗೆ ಭಗವಂತ ಕಿವುಡನಾಗಿದ್ನೋ ಏನೋ ಎನ್ನುವಂತೆ ಕಸ್ತೂರಿ ತಂದೆಯ ಮನೆಗೆ ಹಿಂತಿರುಗಿ ಬರುವ ಸಂದರ್ಭ ತೀರಾ ಹತ್ತಿರದಲ್ಲಿತ್ತು. ದಾವಣಗೆರೆಯಲ್ಲಿ ಕಸ್ತೂರಿ ದೀಪಕ್ ಜೊತೆ ನೆಮ್ಮದಿಯಿಂದ ಜೀವನ ಆರಂಭಿಸಿದ್ಲು. ಮದುವೆಯಾಗಿ ವರ್ಷ ಕಳೆಯುವ ಹೊತ್ತಿಗೆ ಅವಳು ಗಂಡು ಮಗುವಿಗೆ ಜನ್ಮ ನೀಡಿದ್ಲು. ಕೆಲ ಕಾಲ ಮೊಮ್ಮಗುನ ಆಟ ಪಾಠಗಳನ್ನು ಕಂಡು ಹರ್ಷಗೊಂಡ ದೀಪಕ್ನ ತಂದೆ ಕಣ್ಮುಚ್ಚಿದ ಮೇಲೆ ಕಸ್ತೂರಿಗೆ ಏಕಾಂಗಿತನದ ಅನುಭವ ಮೂಡತೊಡಗಿತು. ದೀಪಕ್ನ ತಂದೆ ಇರುವವರೆಗೂ ಅವಳಿಗೆ ತಂದೆಯ ಪ್ರೀತಿಯ ಭಾವ ಕಾಡಲಿಲ್ಲ. ಆತ ಕಸ್ತೂರಿಯನ್ನು ಮಗಳಂತೆ ಮುಚ್ಚಟೆ ಮಾಡ್ತಿದ್ರು. ದೀಪಕ್ ಈಗ ಸಣ್ಣ ಪ್ರಮಾಣದಲ್ಲಿ ಬಟ್ಟೆ ಅಂಗಡಿ ನಡೆಸುತ್ತಿದ್ದ. ಗಂಡನ ಪ್ರೀತಿಯಲ್ಲಿ ಅವಳಿಗೇನೂ ಕೊರತೆ ಇರಲಿಲ್ಲ. ಆದರೆ ಪುಟ್ಟ ಪ್ರಭುಂಜನ್ ಬೆಳೆಯುತ್ತಿದ್ದಂತೆ ಕಸ್ತೂರಿಗೆ ತಾಯ್ತನದ ಮಹತ್ವ ಹಾಗೂ ಮಗುವಿನ ಜವಾಬ್ದಾರಿಯ ಅರಿವಾಗತೊಡಗಿತು. ಅಂಗಡಿಯ ಕೆಲಸ ಮುಗಿಸಿ ಬಂದ ಕೂಡಲೇ ದೀಪಕ್ ಮಗುವಿನ ಮುಂದೆ ಕುಳಿತು ಬಿಡ್ತಿದ್ದ. ಮಗನೊಂದಿಗೆ ತಾನು ಮಗುವಾಗಿ ಆಟವಾಡ್ತಿದ್ದ. ಅವನ ಪುಟ್ಟ ಬೊಗಸೆಯಲ್ಲಿ ತನ್ನ ಬೆರಳಿಟ್ಟು ನಡಿಗೆ ಕಲಿಸುತ್ತಿದ್ದ. ಮಗುವಿನ ತೊದಲು ನುಡಿಗಳನ್ನು ಕೇಳಿ ಆನಂದಿಸುತ್ತಿದ್ದ. ಇದನ್ನೆಲ್ಲ ನೋಡಿದಾಗ ಕಸ್ತೂರಿಗೆ ತಂದೆಯ ನೆನಪು ಬಹುವಾಗಿ ಕಾಡ್ತಿತ್ತು. ತಾನು ಚಿಕ್ಕವಳಾಗಿದ್ದಾಗ ತನ್ನ ತಂದೆಯು ಹೀಗೆ ತನ್ನೊಡನೆ ಆಡಿರಬಹುದು, ಕೈ ಹಿಡಿದು ನಡೆಸಿರಬಹುದು, ಮುದ್ದು ಮಾತುಗಳನ್ನು ಕೇಳಿ ಸಂತೋಷಿಸಿರ್ಬೋದು. ತಮ್ಮ ಚೈತನ್ಯವನ್ನೆಲ್ಲ ದಾರ ಎರೆದು ಬೆಳೆಸಿದ ತಂದೆಗೆ ತಾನು ನೀಡಿದ್ದೇನು ಎಂದುಕೊಂಡಾಗ ಅವಳ ದುಃಖ ಹೊಕ್ಕಿ ಬರ್ತಿತ್ತು. ಹೆಂಡತಿ ಕಣ್ಣೀರು ಹಾಕದಾಗಲೆಲ್ಲ ದೀಪಕ್ ಕಳಕಳೆಯಿಂದ ತಂದೆನ ನೆನೆಸ್ಕೊಂಡು ಕೊರಗುವ ನಿನ್ನಂಥ ಮಗಳ ಬಗ್ಗೆ ನಿಮ್ಮ ತಂದೆಗೆ ಕಿಂಚಿತ್ತಾದರೂ ಪ್ರೀತಿ ಉಳಿದಿಲ್ವೇ ಕಸ್ತೂರಿ? ನಾವು ಆ ಊರಿನಲ್ಲಿದ್ದಾಗ ಹಠ ಸಾಧಿಸಿದ ವಿಷಯ ಬೇರೆ. ಆದರೆ ನಾವು ಊರು ಬಿಟ್ಟು ಬಂದ ಮೇಲೆ ಒಂದು ಬಾರಿಯಾದರೂ ನಿನ್ನನ್ನು ಬಂದು ನೋಡೋಕ್ಕೆ ಅವರ ಮನಸ್ಸು ಮಾಡ್ಬೋದಿತ್ತಲ್ವೇ? ನಮ್ಮ ಮದುವೆಯಾಗಿ 2 ವರ್ಷಗಳಾದ ಮೇಲೂ ಹಠ ಮುಂದುವರಿಸ್ತಾ ಇರೋರ ಬಗ್ಗೆ ನಾನಾದರೂ ಏನು ಹೇಳೋಕ್ಕೆ ಸಾಧ್ಯ? ಪುನಃ ಅಲ್ಲಿಗೆ ಹೋಗಿ ಅವಮಾನ ಮಾಡಿಸ್ಕೊಂಡು ಬರೋಕ್ಕಿಂತ ನಮ್ಮ ಪುಟ್ಟ ಮನೆಯಲ್ಲಿ ನಾವು ಮರ್ಯಾದೆಯಾಗಿ ಜೀವನ ಮಾಡೋದು ಎಷ್ಟೋ ಮೇಲು ಎನ್ನುತ್ತಿದ್ದ. ಆ ಸಮಯದಲ್ಲಿ ಗಂಡನ ಮಾತುಗಳನ್ನು ಅವಳ ಮನಸ್ಸು ಅನುಮೋದಿಸುತ್ತಿತ್ತು. ಆದರೆ ತಂದೆಯನ್ನೊಮ್ಮೆ ಕಾಣಬೇಕೆಂಬ ಆಸೆ ಮಾತ್ರ ಅವಳ ಮನಸ್ಸಿನಿಂದ ಬೇರೆಯಾಗಿರಲಿಲ್ಲ. ಒಮ್ಮೆ ವಿಷಯಕ್ಕಾಗಿ ಅವಳ ಪರಿಮಳಗೆ ಕಾಗದ ಬರೆದಾಗ ಪರಿಮಳಲಿಂದ ಬಂದ ಉತ್ತರ ಅವಳಿಗೆ ಚಾಟಿ ಏಟಿನಂತಿತ್ತು. ಅಪ್ಪಾಜಿ ಈಗಾಗಲೇ ಒಂದು ಹೃದಯಾಘಾತದಿಂದ ಚೇತರಿಸ್ಕೊಳ್ತಿದ್ದಾರೆ. ನಿನ್ನ ಹೆಸರು ಕೇಳೋದಕ್ಕೂ ಈಗ ಅವರಿಗೆ ಮನಸ್ಸಿಲ್ಲ. ನಿನ್ನ ಕಾಗದ ಕಂಡು ಅವರು ನಿನ್ನ ಮೇಲಿನ ಕೋಪದಿಂದ ಭಾವೋದ್ವೇಗದಲ್ಲಿ ರೇಗಾಡಿ ಎದೆ ನೋವೆಂದು ದಿನವಿಡೀ ನರಳುತ್ತಿದ್ದರೂ ಅವರ ಮನಸ್ಸಿಗೆ ಸ್ವಲ್ಪ ಆಘಾತ ಉಂಟು ಮಾಡಿದರೂ ಜೀವಕ್ಕೆ ಅಪಾಯವೆಂದು ವೈದ್ಯರು ಹೇಳ್ತಿದ್ದಾರೆ. ನಿನ್ನ ಅಪ್ಪಾಜಿ ಆರೋಗ್ಯವಂತರಾಗಿ
ಆಯುಷ್ವಂತರಾಗಿರಬೇಕೆಂಬ ಉದ್ದೇಶ ನಿನಗಿದ್ರೆ ದಯವಿಟ್ಟು ಪುನಃ ಅವರ ಸಂಪರ್ಕಕ್ಕೆ ಪ್ರಯತ್ನಿಸಬೇಡ ಎಂದು ಕಾಗದದಲ್ಲಿ ಬರೆದಿದ್ದನ್ನು ದೀಪಕ್ ಕೂಡ ಓದಿದ. ಈಗ ನೀನೇ ನಿರ್ಧಾರ ಮಾಡು ಕಸ್ತೂರಿ. ನಿನಗೆ ಮುಖ್ಯವಾದುದು ಯಾವುದು? ನಿಮ್ಮ ತಂದೆ ಆರೋಗ್ಯವೋ ಅಥವಾ ನಿನ್ನ ಮನಸ್ಸಿನ ಆಸೆಯೋ? ಕಸ್ತೂರಿ ಹತಾಶಳಾಗಿ ಅಂದೇ ತವರ ಮನೆಗೆ ಹೋಗಿ ತಂದೆಯನ್ನು ಕಾಣಬೇಕೆಂಬ ಆಸೆಯನ್ನು ಕೈಬಿಟ್ಲು. ಆದರೆ ಪ್ರತಿದಿನ ದೇವರಿಗೆ ಪೂಜೆ ಮಾಡುವಾಗ ನನ್ನ ತಂದೆಗೆ ಉತ್ತಮ ಆರೋಗ್ಯ ಆಯುಷು ನೀಡು ಎಂದು ತನ್ನ ಪ್ರಾರ್ಥನೆಯನ್ನು ಸೇರಿಸ್ತಿದ್ಲು. ದಿನಗಳು ಹೊರಳುತ್ತಿದ್ದವು. ತನ್ನ ತಂದೆಯ ಬಗ್ಗೆ ತಿಳಿಯುವ ಸಂದರ್ಭ ಕಸ್ತೂರಿಗೆ ದೊರಕಿದ್ದು ತೀರಾ ಆಕಸ್ಮಿಕ. ಆಗ ಪ್ರಭುಂಜನ್ 4 ವರ್ಷದ ಹುಡುಗ. ಸೀರೆ ಅಂಗಡಿಯ ಮೇಳಕ್ಕೆ ಕಸ್ತೂರಿ ಹೋಗಿದ್ಲು. ನೀನು ಕಸ್ತೂರಿ ಅಲ್ವೇನಮ್ಮ? ಹಿಂದಿನಿಂದ ಬಂದ ಧ್ವನಿ ಕೇಳಿ ಕಸ್ತೂರಿಗೆ ಗಕ್ಕನೆ ತಿರುಗಿ ನೋಡಿದ್ಲು. ಎದುರಿಗೆ ನಿಂತಿದ್ದ ಇಳಿ ವಯಸ್ಸಿನ ವ್ಯಕ್ತಿಯನ್ನು ಎಲ್ಲೋ ನೋಡಿದ್ದೇನೆ ಎನಿಸಿತು. ಸುರೇಂದ್ರನಾಥ್ ಜೈನ್ರವರು ಮಗಳು ಕಸ್ತೂರಿ ನೀನೇ ತಾನೆ? ಅವರ ಬಾಯಿಂದ ತಂದೆಯ ಹೆಸರು ಕೇಳಿದೊಡನೆ ಭಾವೋದ್ವೇಗದಿಂದ ಕಸ್ತೂರಿಯ ಮೈಯೆಲ್ಲ ಬಿಸಿ ರಕ್ತ ಚಲನೆಯಾಯಿತು. ನೀವು ಅಪ್ಪಾಜಿ ಆಫೀಸ್ನಲ್ಲಿ ಅಕೌಂಟೆಂಟ್ ಆಗಿದ್ದು ರಾಂಬಾಬು ಅವರಲ್ವೇ? ಹೌದಮ್ಮ. ಇಷ್ಟು ವರ್ಷ ಆದಮೇಲೆ ನಿನ್ನನ್ನು ಈ ಊರಿನಲ್ಲಿ ನೋಡ್ತಿದ್ದೀನಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಹೇಗಿದ್ಯಮ್ಮಗು ಎಂದು ಅಕ್ಕರೆಯಿಂದ ವಿಚಾರಿಸ್ಕೊಂಡ್ರು. ಕಸ್ತೂರಿಯನ್ನು ಚಿಕ್ಕ ಮಗುವಾಗಿದ್ದಾಗಿಂದ ಕಂಡವರು ರಾಂಬಾಬು. ಆ ಕಾರಣದಿಂದಾಗಿ ಅವರಿಗೆ ಅವಳ ಬಗ್ಗೆ ವಾತ್ಸಲ್ಯ ಭರಿತ ಸಲಿಗೆ ಇತ್ತು. ನಾನು ಚೆನ್ನಾಗಿದ್ದೀನಿ ರಾಂಬಾಬು. ಎಲ್ಲಿದ್ದೀಯಮ್ಮ? ಇಲ್ಲೇ ಕುಂಬಾರಪೇಟೆ ನಮ್ಮ ಮನೆ ಇದೆ. ಸೀರೆ ಅಂಗಡಿ ದೀಪಕ್ ಅವರ ಮನೆಯಲ್ಲಿ ಅಂತ ಕೇಳಿದರೆ ಯಾರಾದರೂ ತೋರಿಸ್ತಾರೆ, ಕಸ್ತೂರಿ ಹೇಳಿದ್ಲು. ತುಂಬ ಸಂತೋಷಮ್ಮ. ನಿನ್ನನ್ನು ನೋಡಿದ್ರೆ ತಿಳಿಯುತ್ತೆ ನೀನು ಮದುವೆಯಾಗಿ ಸುಖವಾಗಿದ್ದೀಯಾ ಅಂತ ರಾಂಬಾಬು ಹೇಳಿದಾಗ ಕಸ್ತೂರಿ ನಸುನಕ್ಕಳು. ಹೌದು ರಾಂಬಾಬು, ನಮ್ಮ ಯಜಮಾನರು ತುಂಬ ಒಳ್ಳೆಯವರು. ತಂದೆ ಮನೆಯಲ್ಲಿದ್ದ ಸಿರಿ ಸಂಪತ್ತು ನಮ್ಮ ಮನೆಯಲ್ಲಿಲ್ಲ. ಅದೇ ಪ್ರೀತಿ ವಿಶ್ವಾಸದಲ್ಲಿ ನಮ್ಮವರು ತುಂಬ ಶ್ರೀಮಂತರು. ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊತಾರೆ. ಅಂದಾಗೆ ನೀವೇನು ಈ ಊರಲ್ಲಿ? ನನ್ನ ಮಗಳನ್ನು ಇದೇ ಊರಿಗೆ ಕೊಟ್ಟಿದ್ದೀನಿ. ಹೋಳಿ ಹಬ್ಬಕ್ಕಾಗಿ ಮಗಳ ಮನೆಗೆ ಬಂದಿದ್ದೆ. ನಾಳೆಯೇ ವಾಪಸ್ ಹೊರಡ್ತಾ ಇದ್ದೀನಿ. ಅವರು ಹೇಳುತ್ತಿದ್ದಂತೆ ಪುಟ್ಟ ಪ್ರಭುಂಜನ್ ಬಲೂನ್ನವನೊಂದಿಗೆ ಬಲೂನ್ ಕೊಂಡುಕೊಂಡು ಓಡಿ ಬಂದ. ಮಾಜಿ ಬಲೂನ್ ಕಳ್ಳ ಆಗಲೇ ಬಲೂನ್ ಕೊಂಡ್ಕೊಂಡು ಬಂದ್ಬಿಟ್ಟ ಎಂದು ಕಸ್ತೂರಿ ಅಕ್ಕರೆಯಿಂದ ಗದರಿದ್ಲು. ರಾಂಬಾಬು ಪ್ರಭುಂಜನನ್ನೇ ನೋಡುತ್ತಾ, ನಿನ್ನ ಮಗನೇ? ಹೌದು. ಏನು ಹೆಸರು? ಪ್ರಭುಂಜನ್ ಅಂತ. ಕಸ್ತೂರಿ ಮಗನನ್ನೆತ್ಕೊಂಡು ಮುತ್ತಿಡುತ್ತಾ ಉತ್ತರಿಸಿದಾಗ ದೊಡ್ಡದಾದ ಉಸಿರೊಂದು ರಾಂಬಾಬುವಿನ ಕೊರಳಿನಿಂದ ಹೊರಡಿತು. ಈ ಮುದ್ದು ಮಗುವಿನ ಆಟ ಪಾಠ ನೋಡೋ ಅದೃಷ್ಟ ಮಾಲೀಕರಿಗಿಲ್ಲ. ಯಾಕೆ ರಾಂಬಾಬು? ಅಪ್ಪಾಜಿ ಚೆನ್ನಾಗಿದ್ದಾರೆ ತಾನೆ ಎಂದು ಕೇಳುವಾಗ ಅವಳ ದನಿ ಆತಂಕದಿಂದ ಕಂಪಿಸುತ್ತಿತ್ತು. ರಾಂಬಾಬು ವಿಷಾದದ ನಗೆ ಬೀರಿ, ಈಗಲೇ 2 ಬಾರಿ ಹಾರ್ಟ್ ಅಟ್ಯಾಕ್ ಆಗಿತ್ತು. ಮಗಳನ್ನು ದೂರ ಮಾಡಿಕೊಂಡು ಅವರು ಹೇಗಮ್ಮ ಚೆನ್ನಾಗಿರೋಕ್ಕೆ ಸಾಧ್ಯ ಎಂದಾಗ ಕಸ್ತೂರಿ ವ್ಯಥೆಗೊಂಡ್ಳು. ಏನು ಮಾಡೋದು ರಾಂಬಾಬು? ತಂದೆ ಕಣ್ಮುಂದೆ ಇರೋ ಅದೃಷ್ಟ ಈ ಜನ್ಮದಲ್ಲಿ ನಾನು ಕೇಳ್ಕೊಂಡು ಬರಲಿಲ್ಲ. ಅವರಿಗೆ ಹೇಳ್ದೆ ಮದುವೆ ಮಾಡಿಕೊಂಡೆ ಅನ್ನೋ ಒಂದೇ ಕಾರಣಕ್ಕೆ ತಂದೆ ಮೇಲೆ ಹಠ ಸಾಧಿಸೋದು ನಿನಗೆ ಸರಿ ಅನಿಸುತ್ತಾ? ಕಸ್ತೂರಿ ಕಣ್ಗಳು ತುಂಬಿಕೊಂಡವು. ಹಠ ಸಾಧಿಸ್ತಾ ಇರೋರು ಯಾರು? ನಾನು ಎಷ್ಟೇ ಹಂಬಲ ತೋರಿಸಿದ್ರೂ ನನ್ನ ಮುಖನೂ ನೋಡಬಾರ್ದು ಅಂತ ಅಪ್ಪಾಜಿ ಪ್ರತಿಜ್ಞೆ ಮಾಡಿಬಿಟ್ಟಿದ್ದಾರಲ್ಲ. ಅವರೀಗ ಹಿಂದಿನ ಅಪ್ಪಾಜಿ ಆಗಿಲ್ಲಮ್ಮ. ನಿನ್ನನ್ನು ನೋಡಬೇಕು ಅಂತ ಅವರು ತುಂಬ ಹಂಬಲಿಸ್ತಿದ್ದಾರೆ. ಆದರೆ ನೀನು ಎಲ್ಲಿದ್ದೀಯಾ ಅಂತ ತಿಳಿಯದೆ ಇಷ್ಟು ವರ್ಷ ನಿನಗಾಗಿ ಪರಿತಪಿಸ್ತಾ ಇದ್ರು. ಕಸ್ತೂರಿಯ ದೇಹದಲ್ಲಿ ವಿದ್ಯುತ್ ಸಂಚಾರವಾದಂತೆ ಭಾಸವಾಯಿತು. ಏನು? ಹಾಗಾದರೆ ಪರಿಮಳ ಅಪ್ಪಾಜಿಗೆ ತನ್ನ ಬಗ್ಗೆ ಏನೂ ಹೇಳಿಲ್ವೇ? ತಾನು ಅವರನ್ನು ಸಂಪರ್ಕಿಸಲು ಪ್ರಯತ್ನಿಸುತ್ತಿದ್ದಾಗಲೇ ಅಪ್ಪಾಜಿ ತನ್ನ ಬಗ್ಗೆ ತಿರಸ್ಕಾರ ತೋರ್ತಿದ್ದಾರೆ ಎಂದವಳು ಹೇಳಿದ ಮಾತುಗಳು ಸುಳ್ಳೆ? ತನ್ನ ಸ್ವಂತ ತಂದೆಯನ್ನೇ ಮುಖಾಮುಖಿ ಭೇಟಿಯಾಗಲು ಬಿಡದೆ ಮಧ್ಯವರ್ತಿಯಾಗಿ ನಾಟಕ ಮಾಡ್ತಾ ತಮ್ಮ ನಡುವೆ ನಿರ್ಬಂಧದ ಪರದೆ ಹಾಕಲು ಕಾರಣವೇನು? ಯಾಕೆ ಪರಿಮಳ ಇಂಥ ಕೆಲಸ ಮಾಡಿಬಿಟ್ಲು? ಪ್ರಶ್ನೆಗಳ ಬಾಣ ಅವಳ ಹೃದಯವನ್ನು ಚುಚ್ಚಿ ಘಾಸಿಗೊಳಿಸಿದವು. ಆದರೆ ಅವಳು ಅದನ್ನು ಬಾಯ್ಬಿಟ್ಟು ಹೇಳಲಿಲ್ಲ. ಪರಿಮಳ ಕಡೆಯಿಂದಲೇ ನೇರವಾಗಿ ತಾನು ಉತ್ತರ ಪಡೆಯಬೇಕೆಂದು ಅವಳು ನಿರ್ಧಾರ ಮಾಡಿದಂತಿತ್ತು. ರಾಂಬಾಬು ಅವರಿಂದ ಬೀಳ್ಕೊಂಡು ಮನೆಗೆ ಬಂದಾಗ ಕಸ್ತೂರಿಯ ಮುಖ ತುಂಬ ಗಂಭೀರವಾಗಿತ್ತು.
ಅವಳು ರಾಂಬಾಬುವನ್ನು ಭೇಟಿ ಮಾಡಿದ ವಿಷಯ ದೀಪಕ್ನಿಂದ ಮುಚ್ಚಿಡದೆ ಹೇಳಿದ್ಲು. ನಿಮ್ಮ ತಂದೆ ಊರಿನವರನ್ನು ಭೇಟಿಯಾದಾಗಲಿಂದ ತೀರಾ ವಿಮುಖಳಾಗಿ ಚಿಂತೆ ಮಾಡ್ತಿದ್ಯಲ್ಲ ಕಸ್ತೂರಿ. ದೀಪಕ್ ಕಾಕುಲತೆಯಿಂದ ಕೇಳಿದೊಡನೆ ಕಸ್ತೂರಿಯ ಸಮಯ ಸಡಿಲವಾಯಿತು. ನಾವು ನಾಳೆನೇ ಅಪ್ಪಾಜಿ ಮನೆಗೆ ಹೋಗೋಣ ದೀಪು. ನಾನು ಅವರನ್ನು ಕಣ್ತುಂಬ ನೋಡಬೇಕು, ಬಾಯಿ ತುಂಬ ಅಪ್ಪಾಜಿ ಅಂತ ಕರಿಬೇಕು. ಅವರ ದನಿ ಕೇಳಿ ಎಷ್ಟು ವರ್ಷಗಳಾಗಿ ಹೋಗಿದೆ ಎಂದು ಅತ್ತಬಿಟ್ಲು. ಕಸ್ತೂರಿ, ನಿನ್ನ ಬಾಯಿಂದ ಈ ಮಾತೆ? ಇದ್ದಕ್ಕಿದ್ದ ಹಾಗೆ ಈ ನಿರ್ಧಾರ ಯಾಕೆ? ದೀಪಕ್ ಆಶ್ಚರ್ಯದಿಂದ ಕೇಳಿದಾಗ ಕಸ್ತೂರಿ ತಕ್ಷಣ ಉತ್ತರಿಸಲಿಲ್ಲ. ಪರಿಮಳ ಬಗ್ಗೆ ಗಂಡನ ಬಳಿ ಹೇಳಲೇ ಬೇಡ್ವೆ ಎಂದು ಮನಸ್ಸು ಹಿಂಬದಿ ಆಯಿತು. ಸಂಪೂರ್ಣವಾಗಿ ವಿಷಯ ತಿಳಿದೆ ತಂಗಿಯ ಬಗ್ಗೆ ದೂಷಿಸಲು ಅವಳಿಗೆ ಮನಸ್ಸು ಬರಲಿಲ್ಲ. ಊರಿಗೆ ಹೋಗಿ ಪರಿಮಳ ಜೊತೆ ಮನಸ್ಸು ಬಿಚ್ಚಿ ಮಾತನಾಡಿದ್ರೆ ವಿಷಯವೆಲ್ಲ ಇತ್ಯರ್ಥವಾಗುತ್ತದೆ. ಅರ್ಧಂಬರ್ಧ ವಿಷಯ ಹೇಳಿ ದೀಪುವಿನ ಮನಸ್ಸನ್ನು ಯಾಕೆ ಗೊಂದಲಗೊಳಿಸಬೇಕು ಎಂದುಕೊಂಡು ನಿಧಾನವಾಗಿ ಸೆರಗಿನಂಚಿನಿಂದ ಕಣ್ಣೊರೆಸಿಕೊಳ್ಳುತ್ತಾ, ರಾಂಬಾಬು ಅವರನ್ನು ನೋಡಿದಾಗಲಿಂದ ನನಗೆ ಅಪ್ಪಾಜಿಯವರ ಹಂಬಲ ತುಂಬ ಕಾಡ್ತಾ ಇದೆ ದೀಪು. ನಾವು ತಿಳ್ಕೊಂಡಷ್ಟು ಅಪ್ಪಾಜಿ ನಮ್ಮ ಮೇಲೆ ದ್ವೇಷ ಸಾಧಿಸ್ತಾ ಇಲ್ಲ. ಮಧ್ಯದಲ್ಲಿ ಯಾವುದೋ ಒಂದು ವಿಷಯ ಕೊಂಡಿ ಕಳಚಿ ನಮ್ಮ ನಡುವೆ ಕಂದರ ಮೂಡೋದಕ್ಕೆ ಕಾರಣವಾಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಈ ಸಲ ನಾವು ಅವರ ಹತ್ರ ಹೋದರೆ ಖಂಡಿತ ಅವರು ನಮ್ಮನ್ನು ದೂರ ಮಾಡಲ್ಲ ಅನ್ನೋ ನಂಬಿಕೆ ನನಗೆ ಬಲವಾಗ್ತಾ ಇದೆ ದೀಪು ಎಂದಾಗ ದೀಪಕ್ ಮೌನವಾಗಿ ಅವಳ ತಲೆ ಸವರುತ್ತಿದ್ದ. ಕಸ್ತೂರಿ ಅವನ ಎದೆಯ ಆಸರೆಯಿಂದ ಮುಖವೆತ್ತಿ ಅವನ ಕಡೆ ನೋಡುತ್ತಾ, ಆ ಮನೆಯಲ್ಲಿ ನಿಮಗೆ ತುಂಬ ಅವಮಾನ ಆಗಿದೆ. ನಿಮ್ಮ ಮುಖ ಕೂಡ ನೋಡದೆ ಅಪ್ಪಾಜಿ ನಿಮ್ಮನ್ನು ಹೊರಗೆ ಕಳಿಸಿ ದೊಡ್ಡ ತಪ್ಪು ಮಾಡಿದ್ದಾರೆ. ಆ ಕೋಪ ನಿಮ್ಮ ಮನಸ್ಸಿನಿಂದ ಸಂಪೂರ್ಣವಾಗಿ ಅಳಿಸಿಲ್ಲ ಅನ್ನೋದು ನನಗೆ ಗೊತ್ತು. ಆದರೆ ನನಗೋಸ್ಕರ ಅದನ್ನೆಲ್ಲ ಮರೆತು ನೀವು ನನ್ನ ಜೊತೆ ಅಪ್ಪಾಜಿ ಮನೆಗೆ ಬರ್ತೀರಾ ಎಂದು ಕೇಳುವಷ್ಟರಲ್ಲಿ ಅವಳ ದನಿ ಭಾವೋದ್ವೇಗದಿಂದ ಬಿಗುಡಗೊಂಡಿತು. ದೀಪಕ್ ವ್ಯಥೆಯಿಂದ, ಎಂತ ಮಾತನಾಡ್ತೀಯ ಕಸ್ತೂರಿ? ನಿಮ್ಮ ಅಪ್ಪಾಜಿ ನಮ್ಮ ತಂದೆ ಸಮಾನ ಅಲ್ವೇ? ಹಿರಿಯರು ಒಂದು ಮಾತಂದರೆ ಅದನ್ನೇ ಮನಸ್ಸಿನಲ್ಲಿಟ್ಕೊಂಡು ದ್ವೇಷ ಸಾಧಿಸೋ ಅಂಥ ಕಟಕ ನಾನಲ್ಲ. ನಿನ್ನ ಜೀವನದಲ್ಲಿ ಸಂತೋಷ ತರುವಂಥ ಸಂಬಂಧ ಮತ್ತೆ ನಿನಗೆ ಸಿಗ್ತಾ ಇದೆ ಅಂದರೆ ನಾನು ನಿನಗೆ ಬೆಂಬಲವಾಗೋದಿಲ್ಲ ಅಂತ ಹೇಳ್ತೀನಿಯೇ. ಖಂಡಿತ ನಾನು ನಿನ್ನ ಜೊತೆ ಬರ್ತೀನಿ, ಆದರೆ ಒಂದು ಷರತ್ತು ಎಂದು ಹೇಳಿದಾಗ ಅವನ ದನಿಯಲ್ಲಿ ಗಾಂಭೀರ್ಯತೆ ತುಂಬಿತ್ತು. ಏನದು? ಕಸ್ತೂರಿ ಆಶ್ಚರ್ಯದಿಂದ ಕೇಳಿದ್ಲು. ನಿನ್ನ ಐಶ್ವರ್ಯ ಅಂತಸ್ತಿಗಾಗಿ ನಾನು ನಿನ್ನನ್ನು ಪ್ರೀತಿಸಿ ಕೈ ಇಡಲಿಲ್ಲ. ಆ ಭಾವನೆ ನಿಮ್ಮ ತಂದೆಯವರ ಮನಸ್ಸಿನಲ್ಲಿ ಇನ್ನೂ ಬೇರೂರಿದರೆ ನಾವು ಅವರ ಬಳಿ ಹೋಗೋದ್ರಿಂದ ಮತ್ತೆ ಅಪಘಾತಕ್ಕೆ ಈಡ್ಕೊಡುತ್ತದೆ. ಅದಕ್ಕೆ ನಾನು ಹೇಳೋದೇನೆಂದರೆ, ನಾವು ಅಲ್ಲಿಗೆ ಅತಿಥಿಗಳಾಗಿ ಹೋಗೋಣ, ಸಂಬಂಧದ ಸಂತೋಷ ಅನುಭವಿಸಿ ಮತ್ತೆ ಈ ಊರಿಗೆ ವಾಪಸ್ ಹಿಂತಿರುಗೋಣ. ನಿಮ್ಮ ತಂದೆಯವರ ಪ್ರೀತಿ, ವಿಶ್ವಾಸ, ಆಶೀರ್ವಾದ ನಮಗೆ ಸಾಕು. ಅವರಿಂದ ಆರ್ಥಿಕವಾಗಿ ನಾನು ಒಂದು ಕವಡೆಯಷ್ಟು ನಿರೀಕ್ಷಿಸೋದಿಲ್ಲ. ಈ ವಿಷಯಕ್ಕೆ ನೀನು ನನಗೆ ಬೆಂಬಲ ನೀಡಬೇಕು. ಐಶ್ವರ್ಯದ ಲಾಲಾಸೆಯೇ ತುಂಬಿರುವ ಪ್ರಪಂಚದಲ್ಲಿ ತನ್ನ ಕೈ ಹಿಡಿದಿರುವ ಈ ಅಪೂರ್ವ ರತ್ನವನ್ನು ಹೆಮ್ಮೆಯಿಂದ ದಿಟ್ಟಿಸಿದ ಕಸ್ತೂರಿ, ನಿಮ್ಮ ಮಾತಿಗೆ ನಾನು ಯಾವತ್ತೂ ವಿರುದ್ಧವಾಗಿ ನಡ್ಕೊಂಡಿದ್ದೀನಿ. ನನಗೂ ಅಷ್ಟೇ ದೀಪು. ಅಪ್ಪಾಜಿ ಪ್ರೀತಿ ಬೇಕು, ಅವರ ಐಶ್ವರ್ಯ ಬೇಡ ಎಂದು ದೃಢವಾಗಿ ನುಡಿದ್ಲು. ರಾಂಬಾಬು ದಾವಣಗೆರೆಯಿಂದ ಬಂದವರೇ ಮನೆಗೆ ಬಂದಿಳಿದಾಗ ಪರಿಮಳಗೆ ಆಶ್ಚರ್ಯವಾಯಿತು. ಏನ್ರಾ ಬಾಬು, ಇಷ್ಟೊತ್ತಿನಲ್ಲಿ ನೀವು? ಮಾಲಿಕ್ ಜೊತೆ ಮಾತನಾಡಬೇಕಿತ್ತು, ತುಂಬ ಮುಖ್ಯವಾದ ವಿಷಯ. ರಾಂಬಾಬು ಹೇಳುತ್ತಿದ್ದಂತೆ ಸುರೇಂದ್ರನಾಥ್ ಜೈನ್ ಒಳಗಿನಿಂದ ಬಂದು, ಏನು ವಿಷಯ ರಾಂಬಾಬು? ಬಹಳ ಆತುರದಿಂದ ಬಂದಿದ್ದೀರಿ? ರಾಂಬಾಬು ಸಂಭ್ರಮದಿಂದ, ಮಾಲಿಕ್, ನಾನು ನಿಮ್ಮ ಮಗಳು ಕಸ್ತೂರಿನ ಭೇಟಿ ಮಾಡಿದೆ. ಅವಳು ನನ್ನ ಮಗಳ ಊರಿನಲ್ಲೇ ಗಂಡನ ಜೊತೆಗಿದ್ದಾಳೆ. ಒಂದು ಮುದ್ದಾದ ಗಂಡು ಮಗು ಇದೆ. ಕಸ್ತೂರಿಯ ಹೆಸರು ಕೇಳಿದೊಡನೆ ಸುರೇಂದ್ರನಾಥ್ ಅವರ ಮುಖ ಸಂತೋಷದಿಂದ ಅರಳಿತು. ರಾಂಬಾಬು, ನಿಜ ಹೇಳ್ತಿದ್ಯಾ? ಆ ಊರಿನಲ್ಲಿ ಎಲ್ಲಿದ್ದಾಳೆ, ಹೇಗಿದ್ದಾಳೆ? ನಾನು ಅವಳನ್ನು ನೋಡಬೇಕು. ನೀವು ಇರೋ ಸೂಕ್ಷ್ಮವಾದ ಪರಿಸ್ಥಿತಿಯಲ್ಲಿ ಹೊರಗಡೆ ಹೆಚ್ಚು ಓಡಾಡಬಾರ್ದು ಅಂತ ಡಾಕ್ಟ್ರು ಹೇಳಿಲ್ವೇ ಮಾಲಿಕ್? ಅಷ್ಟು ದೂರದ ಪ್ರಯಾಣ ನಿಮಗೆ ತಡೆಯೋದಿಲ್ಲ ಎಂದು ರಾಂಬಾಬು ಹೇಳಿದಾಗ ಸುರೇಂದ್ರನಾಥ್ ಅವರು ಪರಿಮಳ ಕಡೆ ತಿರುಗಿದ್ರು. ಪರಿಮಳ, ನೀನೇ ರಾಂಬಾಬು ಜೊತೆ ಕಾರ್ನಲ್ಲಿ ದಾವಣಗೆರೆಗೆ ಹೋಗಿ ಕಸ್ತೂರಿ ಮತ್ತು ಅವಳ ಗಂಡ ಮಗನ್ನ ಇಲ್ಲಿ ಕರ್ಕೊಂಡು ಬಂದ್ಬಿಡು. ಯಾವಾಗ ನಾನು ಅವಳ ಮುಖ ನೋಡ್ತೀನೋ ಅನ್ನಿಸ್ಬಿಟ್ಟಿದೆ. ಕಸ್ತೂರಿ ರಾಂಬಾಬುವನ್ನು ಭೇಟಿಯಾಗಿರುವ ವಿಷಯ ತಿಳಿದಾಗಲೇ ಪರಿಮಳ ದಿಗ್ಭ್ರಾಂತಳಾಗಿದ್ಲು.
ಈ ಭೂಮಿ ಎಷ್ಟು ಸಣ್ಣ ಸ್ಥಳ. ಬೇರೆ ಊರಿಗೆ ಹೋದ ಮಾತ್ರಕ್ಕೆ ಕಸ್ತೂರಿ ಮತ್ತೆ ತಮ್ಮನ್ನೆಲ್ಲ ಭೇಟಿಯೇ ಆಗೋದಿಲ್ಲವೆಂದು ತಿಳಿದ ತಾನೆಂಥ ಮೂರ್ಖಳು ಎನಿಸಿತು. ಆದರೆ ಈಗ ಸುರೇಂದ್ರನಾಥ್ ಆದೇಶ ಕೇಳಿದ ಮೇಲಂತೂ ಅವಳೆದೆ ದಸಕ್ ಎಂದು. ಅಂದು ಮನೆಯಲ್ಲಿ ಇಬ್ಬರ ಕಣ್ಣಿಗೂ ನಿದ್ದೆ ಹತ್ತಿರಲಿಲ್ಲ. ಮಗಳನ್ನು ಮುಖಾಮುಖಿ ನೋಡುವ ಕಾತುರ ಹೃದಯದಲ್ಲಿ ತುಂಬಿದ್ರಿಂದ ಸುರೇಂದ್ರನಾಥ್ ಅವರಿಗೆ ಕಣ್ಣು ಮುಚ್ಚಲಾಗಲಿಲ್ಲ. ಪರಿಮಳಳಂತೂ ಮುಳ್ಳಿನ ಹಾಸಿನ ಮೇಲೆ ಮಲಗಿದವಳಂತೆ ಹೊರಳಾಡುತ್ತಿದ್ಲು. ತಾನಾಗಿಯೇ ದಾವಣಗೆರೆಗೆ ಹೋಗಿ ಕಸ್ತೂರಿಯನ್ನು ಕರೆತರುವುದು ಅವಳಿಗೆ ನುಂಗಲಾರದ ತುತ್ತಾಗಿತ್ತು. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.